ಆಟೋ ಹೋಗೋಣ. ಹೋಗ್ಲಿ ಆಟೋ ಹೋಗ್ತಾ ಆಮೇಲೆ ಕಂಟಿನ್ಯೂ ಆಯ್ತಾ. ನಮಸ್ಕಾರ ಚಾಲಕರೇ. ಏನು ಊಬರ್ ನಲ್ಲಿ ಪೀಕ್ ಅವರ್ ಅಲ್ಲಿ ಒಂದು ದರ ಮತ್ತು ನಾನ್ ಪೀಕ್ ಅವರ್ ನಲ್ಲಿ ಒಂದು ದರವನ್ನ ಕೊಡ್ತಾ ಇದ್ದಾರೆ. ಇದ್ರ ಒಂದು ಪ್ರಕರಣವನ್ನ ತಗೊಂಡು ಇವತ್ತು ಊಬರ್ ಆಫೀಸಿಗೆ ಬಂದು ಲೀಗಲ್ ಟೀಮ್ ಅವ್ರ ಹತ್ರ ಕುತ್ಕೊಂಡು ಮಾತುಕತೆಯನ್ನ ಮಾಡಿದೀವಿ. ಊಬರ್ ನ ಎಲ್ಲಾ ಸಮಸ್ಯೆಗಳು ಅಂದ್ರೆ ನಿಮ್ದ ಬ್ಲಾಕ್ ಲಿಸ್ಟ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಮಾತಾಡಿದೀವಿ. ನಿಮ್ಮಗಳಿಗೆ ಇನ್ನೂ ಹಲವಾರು ಸಮಸ್ಯೆಗಳಿರುತ್ತದೆ. ಊಬರ್ ನಲ್ಲಿ ಏನಾದ್ರೂ ಒಂದು ಸಮಸ್ಯೆಗಳಿದ್ರೆ ಅದನ್ನ ನಮ್ಗೆ ತಿಳಿಸುವಂತ ಕೆಲಸಗಳನ್ನ ಮಾಡಿ. ಇವತ್ತು ನೋಡಿ, ಪೀಕ್ ಅವರ್ ನಲ್ಲಿ ಒಂದು ದರ ಮತ್ತು ನಾನ್ ಪೀಕ್ ಅವರ್ ನಲ್ಲಿ ಒಂದು ದರ ಸರ್ಕಾರ ನಿಗದಿಪಡಿಸಿರುವ ಮೀಟರ್ ದರಕ್ಕಿಂತಲೂ ಕೂಡ ಕಡಿಮೆ ಕೊಡ್ತಾ ಇರೋದನ್ನ ಒಂದು ಪ್ರಶ್ನೆ ಮಾಡಿ ಇವತ್ತು ಲೀಗಲ್ ಟೀಮ್ ನವ್ರನ್ನ ಜೊತೆನಲ್ಲಿ ಕೂತ್ಕೊಂಡು ಮಾತುಕತೆ ಮುಖಾಂತರವಾಗಿ ಕನಿಷ್ಠ ದರವನ್ನಾದ್ರೂ ಕೂಡ ಕಂಪಲ್ಸರಿ ಕೊಡ್ಲೇಬೇಕು. ಅದಕ್ಕಿಂತ ಬಿಸ್ನೆಸ್ ಕಾಂಪಿಟೇಷನ್ ಇದೆ, ಹಲವಾರು ಸಂಸ್ಥೆಗಳು ಇರಬಹುದು. ಆದ್ರೂ ಪೀಕ್ ಅವರ್ ನಲ್ಲಿ ಕೇವಲ 3 ಗಂಟೆಗಳ ಕಾಲ ಮಾತ್ರ ಚಾಲಕರುಗಳು ರಸ್ತೆಯಲ್ಲಿ ನಿಂತು ಚಾಲನೆಯನ್ನ ಮಾಡಕ್ ಆಗುದಿಲ್ಲ. ಹಾಗಾಗಿ ಸತತವಾಗಿ 8 ರಿಂದ 10, 12 ಗಂಟೆಗಳ ಕಾಲ ಏನು ಚಾಲಕರುಗಳು ವೃತ್ತಿಯನ್ನ ಆರಂಭ ಮಾಡಿದ್ರಿಂದ ಬೆಳಗ್ಗೆ 8 ರಿಂದ ಸಂಜೆ 10 ತನಕಲೂ ಕೂಡ ಹಲವಾರು ಚಾಲಕರುಗಳು ಇವತ್ತು ವೃತ್ತಿಯಲ್ಲಿ ಇರೋದ್ರಿಂದ ಈ ಒಂದು ಸಮಸ್ಯೆಯನ್ನ ಇಟ್ಕೊಂಡು ಕೇವಲ 3 ಗಂಟೆಗಳ ಕಾಲ ಮಾತ್ರ ಸಂಪಾದನೆಯನ್ನ ಕೊಟ್ಟು ತದನಂತರದಲ್ಲಿ ಸೈಡ್ಗೆ ಹಾಕೊಂಡು ಮಲ್ಕೊಳ್ಳೋ ರೀತಿಯಲ್ಲಿ ಚಾಲಕರುಗಳನ್ನ ನಡೆಸ್ಕೋಬಾರ್ದು ಅಂತ ಹೇಳಿ ಇವತ್ತು ಅವರಿಗೆ ಒಂದು ಮನವರಿಕೆಯನ್ನ ಮಾಡ್ಕೊಟ್ಟಿದೀವಿ. ಇದನ್ನ ಲೀಗಲ್ ಟೀಮ್ ಜೊತೆನಲ್ಲಿ ಮಾತುಕತೆಯನ್ನ ಮಾಡಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಪರಿಹಾರವನ್ನ ಮಾಡ್ಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಹಾಗೆ ಹಲವಾರು ವಿಚಾರಗಳನ್ನ ಇವತ್ತು ಊಬರ್ ನ ಸಂಸ್ಥೆಯ ಜೊತೆನಲ್ಲಿ ಮಾತುಕತೆ ಮಾಡಿದೀವಿ. ನಿಮ್ಮ ಒಂದು ಯಾವುದೇ ಸಮಸ್ಯೆಗಳು ಬಂದ್ರೆ ಆ ಸಮಸ್ಯೆಗಳನ್ನ ಸಂಘಟನೆಗಳ ಮುಖಾಂತರವಾಗಿ ಬಗೆಹರಿಸಿಕೊಳ್ಳುವಂತಹ ಕೆಲಸಗಳನ್ನ ಮಾಡಿ. ಏಕಾಏಕಿ ನಿಮ್ಮನ್ನ ಊಬರ್ ಸಂಸ್ಥೆ ಆಗ್ಬೋದು, ಬೇರೆ ಯಾವುದೇ ಸಂಸ್ಥೆಗಳು ಬ್ಲಾಕ್ ಲಿಸ್ಟ್ ಗೆ ಹಾಕುವಂತಹ ಸಂದರ್ಭಗಳು ಬಂದಾಗ ಸಂಘ ಸಂಘಟನೆಗಳ ಮುಖಾಂತರವಾಗಿ ಹೋಗಿ ಅದನ್ನ ತೆಗೆದುಕೊಳ್ಳುವಂತಹ ಕೆಲಸಗಳನ್ನ ಮಾಡಿ. ಯಾಕೆಂದ್ರೆ ಸುಮ್ಮನೆ ಬ್ಲಾಕ್ ಲಿಸ್ಟ್ ಗೆ ಹಾಕುವಂತಹ ಯಾವುದೋ ಗ್ರಾಹಕರುಗಳು ಅವರ ಯಾವುದೋ ವೈಯಕ್ತಿಕ ವಿಚಾರಗಳನ್ನ ತೆಗೆದುಕೊಂಡು ಬಂದು ಚಾಲಕರುಗಳ ಮೇಲೆ ಸಮಸ್ಯೆಗಳನ್ನ ಹಾಕಿ ಚಾಲಕರುಗಳನ್ನೇ ಒಂದ್ ರೀತಿ ಕಳ್ಳರ ರೀತಿ ಬಿಂಬಿಸುವಂತಹ ಹಲವಾರು ಜನಗಳನ್ನ ತಾವು ಗ್ರಾಹಕರುಗಳನ್ನ ನೋಡಿದಿರ. ಆದ್ರೆ ಸಂಸ್ಥೆಗಳು ಯಾವಾಗ್ಲೂ ಕೂಡ ಗ್ರಾಹಕರುಗಳ ಪರವಾಗಿ ಇರ್ತದೆ. ಸಂಸ್ಥೆಗಳನ್ನ ಬೆಳೆಸುವ ಸಂದರ್ಭಗಳಲ್ಲಿ ಮಾತ್ರ ಅವ್ರಿಗೆ ಚಾಲಕರುಗಳು ಬೇಕಾಗಿರ್ತದೆ. ತದನಂತರದಲ್ಲಿ ಎಲ್ಲರೂ ಕೂಡ ಗ್ರಾಹಕರುಗಳನ್ನೇ ಅವರು ಮುಂದೆನ ನೋಡ್ಕೊಳ್ಳೋದು. ಹಾಗಾಗಿ ಚಾಲಕರುಗಳು ಒಗ್ಗಟ್ಟಾಗಿದ್ರೆ ಯಾವುದೇ ಗ್ರಾಹಕರುಗಳು ಚಾಲಕರುಗಳ ಮೇಲೆ ಏನೇ ಕಂಪ್ಲೇಂಟ್ ಅನ್ನ ಮಾಡಿದ್ರೆ ಅದನ್ನ ಮಾತುಕತೆಯ ಮುಖಾಂತರವಾಗಿ ಸಮಸ್ಯೆಯನ್ನ ಬಗೆಹರಿಸ್ಕೊಡ್ಬೋದು. ಅದ್ರ ವಿಚಾರವಾಗಿ ಮಾತಾಡಿದಾಗ ಅವರು ಒಂದು ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. 7 ದಿನಗಳ ಕಾಲ ಸಸ್ಪೆನ್ಷನ್ ನಲ್ಲಿ ಇಟ್ಟು ತದನಂತರದಲ್ಲಿ ಆ ಒಂದು ಬ್ಲಾಕ್ ಲಿಸ್ಟ್ ಅನ್ನ ರಿಮೂವ್ ಮಾಡುವಂತಹ ಕೆಲಸಗಳನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದು ಕೂಡ ಸ್ವಾಗತಾರ್ಹ. ಯಾಕೆಂದ್ರೆ ಪರ್ಮನೆಂಟ್ ಆಗಿ ಬ್ಲಾಕ್ ಲಿಸ್ಟ್ ಹಾಕೋದ್ರ ಬದಲು 7 ದಿನಗಳ ಕಾಲ ಬ್ಲಾಕ್ ಲಿಸ್ಟ್ ಗೆ ಹಾಕಿ ತದನಂತರದಲ್ಲಿ ಏನಾಗಿದೆ ಸಮಸ್ಯೆ ಅನ್ನೋದನ್ನ ಪರಿಹಾರದ ಮುಖಾಂತರವಾಗಿ ಪರಿಹಾರ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳಿದ್ದಕ್ಕೆ ಅದನ್ನು ಕೂಡ ಒಪ್ಕೊಂಡಿದ್ದಾರೆ. ಲೀಗಲ್ ಟೀಮ್ ನ ಜೊತೆಯಲ್ಲಿ ಮಾತುಕತೆಯ ಮುಖಾಂತರವಾಗಿ ಸಮಸ್ಯೆಯನ್ನ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಚಾಲಕರುಗಳು ಸಂಘ ಸಂಘಟನೆಗಳ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಕರ್ನಾಟಕ ಚಾಲಕರ ಯೂನಿಯನ್ ನ ರಾಜ್ಯಾಧ್ಯಕ್ಷರು ಶಬರಿ ಅಣ್ಣ ಅವರು ಒಂದೆರಡು ಮಾತಾಡ್ತಾರೆ. ನಮಸ್ಕಾರ ಆತ್ಮೀಯ ಎಲ್ಲ ಚಾಲಕ ಬಂಧುಗಳಿಗೆ. ಏನು ಆಟೋ ರಿಕ್ಷಾಗಳಿಗೆ ಇತ್ತೀಚಿನ ದಿನಗಳಲ್ಲಿ ಊಬರ್ ಸಂಸ್ಥೆಯಿಂದ ಆಗ್ತಾ ಇರುವಂತಹ ಕೆಲವೊಂದು ನ್ಯೂನತೆಗಳನ್ನ ಅವರಿಗೆ ಆ ಸಂಸ್ಥೆಯವರ ಗಮನಕ್ಕೆ ತರೋ ನಿಟ್ಟಿನಲ್ಲಿ ನಮ್ಮ ಆಟೋ ಘಟಕದ ಅಧ್ಯಕ್ಷ ಸತೀಶ್ ಅವರು ಮತ್ತು ನಮ್ಮ ಚಾಲಕರು ಎಲ್ಲರೂ ಒಂದು ಕಚೇರಿಯಲ್ಲಿ ನನ್ನ ಬಳಿ ತಿಳಿಸುವಾಗ ನಾನು ಮನವಿ ಪತ್ರ ಊಬರ್ ಸಂಸ್ಥೆಯವರಿಗೆ ನೀಡುವ ಮುಖಾಂತರ ಏನು ಇವತ್ತು ಪೀಕ್ ಅವರು, ನಾನ್ ಪೀಕ್ ಅವರು ಮತ್ತು ಬ್ಲಾಕ್ ಲಿಸ್ಟ್ ಗಳಿಗೆ ಸಂಬಂಧಪಟ್ಟಂತ ಕೆಲವು ನ್ಯೂನತೆಗಳಿತ್ತು, ಅದನ್ನ ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ಊಬರ್ ನ ಲೀಗಲ್ ಸಂಸ್ಥೆಯವರ ಜೊತೆ ಮಾತಾಡಿ ಅವರಿಗೆ ಒಂದು ಮನವರಿಕೆಯನ್ನು ಮಾಡಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಚಾಲಕರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಸಕಾರಾತ್ಮಕವಾಗಿ ಅವರಿಗೆ ಸ್ಪಂದನೆ ಸಿಗುವ ರೀತಿಯಲ್ಲಿ ನಾವು ಕೂಡ ಭರವಸೆಯನ್ನು ನೀಡಿದ್ದಾರೆ. ಇದೇ ರೀತಿ ಚಾಲಕರ ಯೂನಿಯನ್ ನಿಮ್ಮೆಲ್ಲರ ಪರವಾಗಿ ಸದಾಕಾಲ ಸೇವೆ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.